ಶಿರಾನಗರದಲ್ಲಿ ವಿಜೃಂಭಣೆಯಿಂದ ನಡೆದ ಜಿಲ್ಲಾ ಜಾನಪದ ಸಂಭ್ರಮ. ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಹಾಗೂ ಸಂಚಾಲಕರಾದ ಮಲ್ಲಿಕಾರ್ಜುನ ಕೆಂಕೆರೆ ಅವರ ಸಾರಥ್ಯದಲ್ಲಿ ಶಿರಾನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ನಡೆದ ಕರ್ನಾಟಕ ಜಾನಪದ ಅಕಾಡೆಮಿ ಆಯೋಜಿಸಿದ್ದ ಜಿಲ್ಲಾ ಜಾನಪದ ಸಂಭ್ರಮ ಕಾರ್ಯಕ್ರಮ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಸಾಹಿತ್ಯ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಕಲಾ ತಂಡಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಡೊಳ್ಳು ಬಾರಿಸುವ ಮೂಲಕ ಮಹಿಳಾ ಕಲಾ ತಂಡಗಳ ಪ್ರದರ್ಶನ ಹಾಗೂ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವೆ ನಹೀದಾ ಸಂಸಂ ಈ ಜಿಲ್ಲಾ ಜಾನಪದ ಸಂಭ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ವಹಿಸಿದ್ದರು. ತುಮಕೂರು ಜಿಲ್ಲಾ ಜಾನಪದ ಕಲೆಗಳ ಅನನ್ಯತೆ ಬಗ್ಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ವಿಶೇಷ ಉಪನ್ಯಾಸ ನೀಡಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ನಡೆದ ಜಿಲ್ಲಾ ಜಾನಪದ ಸಂಭ್ರಮ ಜಾಥಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೀರಗಾಸೆ, ಅರೆವಾದ್ಯ, ನಂದಿ ಧ್ವಜ ಕುಣಿತ, ಮಹಿಳಾ ಡೊಳ್ಳು ಕುಣಿತ, ಗೊರವರ ಕುಣಿತ, ಸೋಬಾನ ಕುಣಿತ, ಕೋಲಾಟ, ಕಹಳೆ ಸೇರಿದಂತೆ ಹಲವಾರು ಜಾನಪದ ನೃತ್ಯ ಕಲರವ ನೋಡುಗರ ಕಣ್ಮನ ಸೆಳೆಯಿತು. ಜಾನಪದ ಸಂಭ್ರಮ 2024ರ ಅದ್ದೂರಿ ಕಾರ್ಯಕ್ರಮದಲ್ಲಿ ಈ ಕೆಳಕಂಡ ಜಾನಪದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅರೆವಾದ್ಯ ಕಲಾವಿದರಾದ ಬೇವಿನಹಳ್ಳಿ ಕದುರಪ್ಪ, ಗಣಿವಾದ್ಯ ಕಲಾವಿದರಾದ ರಾಮಣ್ಣ, ಸೋಬಾನೆ ಪದ ರತ್ನಮ್ಮ, ವೀರಗಾಸೆ ಕುಣಿತ ರುದ್ರೇಶ್, ಸೋಮನ ಕುಣಿತ ಕೆಂಪರಾಜ್, ಜಾನಪದ ಗಾಯಕ ಮರಿಸ್ವಾಮಿ, ಜಾನಪದ ಗಾಯನ ಡಿ ನಾಗರಾಜು, ಸೋಮನ ಕುಣಿತ ಶಿವಶಂಕರ್, ತತ್ವಪದ ದ್ಯಾವೇರಪ್ಪ, ಜಾನಪದ ಗಾಯನ ಸುಧಾರತ್ನ ಎಂಬ ಜಾನಪದ ಕಲಾವಿದರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಕೆಎಸ್ ಸಿದ್ದಲಿಂಗಪ್ಪ, ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಡಾಕ್ಟರ್ ಬಾಲಗುರುಮೂರ್ತಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಾಹಿತಿ ಶಿವು ಚಂಗಾವರ, ನಿವೃತ್ತಿ ಪ್ರಾಂಶುಪಾಲ ಕೆಎಚ್ ಮಹೇಂದ್ರಪ್ಪ, ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಚಂದ್ರಯ್ಯ, ವರ್ತಮಾನ ಶಾಲೆಯ ಸಂಜಯ್ ಎಸ್ ಗೌಡ, ಈಶ್ವರ ಮಿರ್ಜಿ, ನರೇಶ್ ಬಾಬು, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಸಂಚಾಲಕ ಮಲ್ಲಿಕಾರ್ಜುನ ಕೆಂಕೆರೆ, ಎಸ್ ನಮ್ರತಾ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ದೀಪ ಹಚ್ಚುವ ಮುಂಚೆ ಈ ರಾಗಿ ಕಲ್ಲುಗಳನ್ನು ಬೀಸುವುದರ ಮುಖೇಣವಾಗಿ ಒಂದು ತ್ರಿಪದಿಯನ್ನ ಹಾಡಿತು. ಅದು ನಮ್ಮ ಕನ್ನಡ ಪ್ರಜ್ಞೆಯ ತ್ರಿಪದಿ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದು ಗಳಿಗೆ ನೆನದೇನ. ಇದು ಇಡೀ ನಮ್ಮ ಕರ್ನಾಟಕ ಜಾನಪದ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದೊಳಗಿರ್ತಕ್ಕಂಥ ಎಲ್ಲ ಪ್ರದೇಶಗಳ ಜಾನಪದ ಸಂಸ್ಕೃತಿಯ ಮೂಲ ಆಶ್ರಯ. ಯಾಕೆ ಅಂತಂದ್ರೆ ಜಾನಪದ ಯಾರ ಸ್ವತ್ತು, ಯಾರ ಆಸ್ತಿ? ಅದು ಕಾಯಕ ಜೀವಿಗಳ ಆಸ್ತಿ. ಬೆವರು ಹರಿಸಿ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಸಮುದಾಯಗಳು ಯಾವ್ಯಾವಿದಾವೋ ಅವೆಲ್ಲವೂ ಕೂಡ ಅಕ್ಷರ ಕಲ್ತಿಲ್ಲದೆ ಹೋದರೂ ಕೂಡ ತಮ್ಮ ಮೌಖಿಕ ಭಾಷೆಯ ಮುಖೇಣವಾಗಿ ತಮ್ಮ ಅನುದಿನದ ಬದುಕಿನ ನೋವು ನಲಿವುಗಳನ್ನು, ತಮ್ಮ ಬದುಕಿನ ದೃಷ್ಟಿ ಧೋರಣೆಗಳನ್ನು ಅವರು ಹಾಡಾಗಿ ಕಟ್ಟಿದ್ದಾರೆ, ಕಥೆಯಾಗಿ ಹೇಳಿದ್ದಾರೆ, ಆಚರಣೆಗಳಾಗಿ ಬಾಳಿದ್ದಾರೆ. 1972ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ್ಯ ಶ್ರೀ ಎಚ್.ಎಲ್. ನಾಗೇಗೌಡ ಸರ್ ಅವರ ವೈಯಕ್ತಿಕ ಆಸಕ್ತಿ ಮತ್ತು ಇಚ್ಛೆಯ ಮೇರೆಗೆ ಅನೇಕ ಕನ್ನಡದ ಮನಸ್ಸುಗಳನ್ನು ಕಟ್ಟಿಕೊಂಡು ಒಂದು ಜಾನಪದ ಅಕಾಡೆಮಿಯನ್ನು ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಪ್ರಾರಂಭ ಆದಂಥ ಅಕಾಡೆಮಿ ಇವತ್ತು 12 ಅಧ್ಯಕ್ಷರನ್ನು ಒಳಗೊಂಡಂತೆ ಜಾನಪದ ವಿದ್ವಾಂಸರ ಸಮ್ಮೇಳನ, ವಿಚಾರ ಸಂಕಿರಣಗಳು, ವಿದ್ಯಾರ್ಥಿಗಳಿಗೆ ಜಾನಪದ ಗಾಯನ ಶಿಬಿರಗಳು, ಫೆಲೋಶಿಪ್ಗಳು, ಹಿರಿಯ ಸಾಧಕರಿಗೆ ಸನ್ಮಾನಗಳು ಮತ್ತು ಯುವಕರಿಗೆ ಪ್ರೋತ್ಸಾಹಕ ಕಾರ್ಯಕ್ರಮಗಳು, ಇವೆಲ್ಲ ಕೂಡ ಅಶಕ್ತರಿಗೆ ಮಾಸಾಶನ, ಇಷ್ಟು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಸಂಶೋಧನೆ, ಕೃತಿಗಳ ಬರವಣಿಗೆ, ಅದನ್ನು ಮುದ್ರಣ ಮಾಡುವ ಮೂಲಕ ಸಮಾಜಕ್ಕೆ ಅರ್ಪಿಸ್ತಾ ಬರ್ತಾ ಇದೆ ಕರ್ನಾಟಕ ಜಾನಪದ ಅಕಾಡೆಮಿ. ಇವತ್ತಿನ ಈ ದಿನಮಾನದಲ್ಲಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರ ಅಧ್ಯಕ್ಷತೆಯ ನಾವೆಲ್ಲರೂ ಕೂಡ ಅವರ ಜೊತೆ ಸದಸ್ಯರಾಗಿ ನೇಮಕ ಆಗಿದ್ದೀವಿ. ನಮ್ಮನ್ನು ಆಧರಿಸಿ, ನಮ್ಮನ್ನು ಗುರುತಿಸಿ ನೇಮಕ ಮಾಡಿದಂತಹ ಸಹೃದಯ ಹಿರಿಯರಿಗೆ ಕೂಡ ನಾನು ಪ್ರಣಾಮಗಳನ್ನು ಅರ್ಪಿಸ್ತೀನಿ. ನಮ್ಮ ಕರ್ನಾಟಕ ಜಾನಪದ ಅಕಾಡೆಮಿ ಆಕಾಶದ ಮಟ್ಟಕ್ಕೆ ಏರುತ್ತೆ ಅನ್ನೋದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ. ಅನ್ನೋದಕ್ಕೆ ಒಂದು ಉದಾಹರಣೆ ಏನು ಅಂತ ಅಂದರೆ, ಈಗ ತಾನೇ ನಾವು ವೇದಿಕೆ ಮೇಲೆ ಹತ್ತೋದಕ್ಕಿಂತ ಮುಂಚೆ ಅಲ್ಲಿ ಕೂತಿದ್ವಿ. ನಾವು ಮತ್ತು ಸಿದ್ದರಾಮಯ್ಯ ಸರ್ ಅವರೆಲ್ಲ ಜೊತೆಲಿ ಕೂತಿದ್ವಿ.
ಮೇಲ್ ಬರಬೇಕಾದ್ರೆ ವೇದಿಕೆ ಹತ್ತಬೇಕಾದ್ರೆ ಸರ್ ನೀವು ಮುಂದೆ ಹೋಗಿ ಹಿರಿಯರು ನೀವು ಅಂತ ಅಂದಾಗ ಇಲ್ಲ ನೀವು ಹೆಣ್ಮಕ್ಳು ಫಸ್ಟ್ ಮುಂದೆ ಹೋಗಬೇಕು, ಹೆಣ್ಮಕ್ಳಿಗೆ ಕೊಡೋ ಗೌರವ ಏನು ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ್ರು. ಯಾಕೆ ಅಂತ ಅಂದರೆ ನಮ್ಮ ಪುರಾಣದಲ್ಲೇ ಇದೆ, ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೋ, ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆನೆಸ್ತಾರೆ ಅಂತ. ಅಂಥದ್ದಕ್ಕೊಂದು ಉದಾಹರಣೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು. ಇನ್ನೊಂದು ಏನು ಅಂತಂದರೆ ನಮ್ಮ ಅಧ್ಯಕ್ಷರು ಎಲ್ಲ ಕಡೆ ಹೆಣ್ಮಕ್ಳು ಅವರ ಶ್ರೀಮತಿಯವರು ಇಲ್ಲ ಮನೇಲಿ ಇರ್ತಾರೆ, ಇಲ್ಲ ಬಂದರೂ ಎಲ್ಲೋ ಒಂದು ಕಾರ್ನರಲ್ಲಿ ಕೂತ್ಕೊಳ್ತಾರೆ, ಜೊತೆಯಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿ ಏನು ಹೇಳ್ಕೊಡುತ್ತೆ ಅಂತ ಅಂದರೆ ಒಬ್ಬ ವ್ಯಕ್ತಿಗೆ ಅವನ ಐಡೆಂಟಿಟಿ ಅವನು ಹುಟ್ಟಿದ ತಕ್ಷಣ ತಾಯಿಯ ಹೆಸರಿಂದ ಗುರುತಿಸ್ಕೊತಾನೆ ಅಂತ. ಗಂಗಾ ಪುತ್ರ, ಅಂಜನಿ ಪುತ್ರ, ಕೌಶಲ್ಯ ಪುತ್ರ. ಅದೇ ಮದುವೆ ಆದಮೇಲೆ ಹೆಂಡತಿಯಿಂದ ಗುರುತಿಸ್ಕೊತಾನೆ ಅಂತ ಇದೆ. ಸಿಯಾರಾಮ್, ಗೌರಿಶಂಕರ್, ಲಕ್ಷ್ಮೀನಾರಾಯಣ, ಆ ಥರದ್ದು ಒಂದು ಉದಾಹರಣೆ ನಮ್ಮ ವೇದಿಕೆ ಮೇಲಿದೆ. ಸೊ ಹಾಗಾಗಿ ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಏನು ಅಂತ ಅಂದರೆ ಆ್ಯಕ್ಚುಲಾಗಿ ಈ ಒಂದು ಸಮಾರಂಭ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡಿಬೇಕಾಗಿದ್ದು. ನಮ್ಮ ಕೆಂಕೆರೆ ಅವರು ಮೊದಲು ನಮ್ಮ ಡಿಸ್ಟಿಕಲ್ಲಿ ಎಲ್ಲಿ ನಡೆಸಬೇಕು ಅಂದಾಗ ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ನಡೆಸ್ರಿ ಅಂತ. ಆದರೆ ಮಕ್ಕಳಿಗೆ ಎಕ್ಸಾಮ್ಸ್ ಇರೋದ್ರಿಂದ ಪೋಸ್ಟ್ಪೋನ್ ಆಯಿತು. ಹಾಗಾಗಿ ಎಲ್ಲರಿಗೂ ಹೇಳ್ಬಿಟ್ಟಿದ್ವಿ ಒಂದು ಕಡೆ ನಡೆಸಲೇಬೇಕು ಅಂತ ಹೇಳ್ಬಿಟ್ಟು ಶಿರಾ ಆಯ್ಕೆ ಮಾಡಿಕೊಂಡ್ರು. ಒಂದು ಏನು ಅಂತ ಅಂದರೆ ನಾನು KS ಆಫೀಸರ್ ಆಗಿದ ತಕ್ಷಣ ಫಸ್ಟ್ ಡ್ಯೂಟಿ ಮಾಡಿರೋದು ಶಿರಾದಲ್ಲಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಎಲ್ಲರೂ ಹೇಳಿದ್ದೇನು ಅಂದರೆ ಯಾವ ಒಂದು ಹೆಣ್ಮಗುನು ತಹಶೀಲ್ದಾರಾಗಿ ಇಲ್ಲಿ ಬಂದಿಲ್ಲ, ಗಂಡ್ಮಕ್ಳು ಮಾತ್ರ ಮಾಡಿರೋದು. ಯಾಕಮ್ಮ ಇನ್ನೂ ಪ್ರೊಬೇಷನರಿ ಪೀರಿಯಡಲ್ಲಿ ಯಾಕಮ್ಮ ಶಿರಾ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಒಂದೇನು ಅಂತಾರೆ, ನಮ್ಮ ತಂದೆ ನಮ್ಮ ಹಿರಿಯರೆಲ್ಲ ಹೇಳಿದ್ರು ಶಿರಾ ದೇವಮೂಲದಲ್ಲಿ ಇರೋದು ಇದೆಯಲ್ಲ ಚೆನ್ನಾಗಿ ಬೆಳಿತೀರಾ ಅಂತ. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾನೆ. ಮೂರ್ತಿ ವಾಮನ, ಸಾಧನೆ ತ್ರಿವಿಕ್ರಮ. ವ್ಯಕ್ತಿ ಯಾರಪ್ಪ ಅಂದರೆ ಕೆಂಕೆರೆ ಮಲ್ಲಿಕಾರ್ಜುನ್. ತನ್ನ ಹೆಸರಿನೊಂದಿಗೆ ಊರಿನ ಹೆಸರನ್ನು ಇಟ್ಕೊಂಡಿರುವಂಥ ವ್ಯಕ್ತಿ. 40,000 ವಿದ್ಯಾರ್ಥಿಗಳು, ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಗೆ ಲಕ್ಷಕಂಠ ಗಾಯನದಲ್ಲಿ ನಾಡಗೀತೆಯನ್ನು ಆಡಿಸಿದಂಥ ಹೆಗ್ಗಳಿಕೆ ಮಲ್ಲಿಕಾರ್ಜುನ ಕೆಂಕೆರೆ. ದಸರಾ ಉತ್ಸವ, ಹಂಪಿ ಉತ್ಸವ, ಕನ್ನಡ ಸಂಸ್ಕೃತಿ ಇಲಾಖೆ ಹಲವಾರು ಕಾರ್ಯಕ್ರಮಗಳಿಗೆ ತನ್ನ ಗಾಯನದ ಮೆರುಗನ್ನು ನೀಡ್ತಾನೆ. ವಿದ್ಯಾರ್ಥಿಗಳಿಗೆ, ಮಹಿಳೆಯರಲ್ಲಿ ಸುಗಮ ಸಂಗೀತ, ಜಾನಪದ ಸಂಗೀತದ ಕಂಪನ್ನು ಪಸರಿಸುವಂಥ ಒಂದು ಕಾರ್ಯವನ್ನು ಅನೇಕ ಶಿಬಿರಗಳ ಮುಖಾಂತರ ಮಾಡ್ಕೊಂಡು ಬಂದು ನಾಡಿನ ಸಾಂಸ್ಕೃತಿಕ ಸಂಘಟಕರಲ್ಲಿ ಒಬ್ಬ ಕ್ರಿಯಾಶೀಲ ಸಂಘಟಕ ಅಂಥೇಳಿ ಹೆಸರನ್ನು ಪಡ್ಕೊಂಡು ಈಗ ಅವರು ಡಾಕ್ಟರ್ ಬಾಲಗೌರಮೂರ್ತಿಯವರು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ ತುಮಕೂರು, ಶ್ರೀತರಿಗೆ ನಾನು ವೇದಿಕೆಗೆ ಸ್ವಾಗತವನ್ನು ಬಯಸ್ತೇನೆ. ಅಲೆಮಾರು ಬುಡಕಟ್ಟುಗೋಸ್ಕರ ಬಹಳ ಕೆಲಸವನ್ನು ಮಾಡಿದಂಥ ವ್ಯಕ್ತಿಗಳವರು. ಇವತ್ತು ಕೂಡ ಸಂಶೋಧನಾ ಕ್ಷೇತ್ರ ದೊಡ್ಡ ಹೆಸರು. ಅವರಿಗೆ ನಾನು ಜಾನಪದ ಅಕಾಡೆಮಿ ಪರವಾಗಿ, ತಮ್ಮೆಲ್ಲ ಪರವಾಗಿ ತುಂಬ ಗೌರವದ ಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ತನ್ನ ನಿರಂತರ ಚಟುವಟಿಕೆ, ಓಡಾಟಗಳಿಂದ ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವದಿಂದ ಈ ಬಾರಿ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾಗಿ ಕರ್ನಾಟಕ ಸರ್ಕಾರ ಅವರನ್ನು ನೇಮಿಸಿದೆ. ಈ ಜಿಲ್ಲಾ ಜಾನಪದ ಸಂಭ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಗಾಯಕ, ಸಂಘಟಕ, ಸ್ನೇಹಜೀವಿ ಶ್ರೀ ಕೆಂಕೆರೆ ಮಲ್ಲಿಕಾರ್ಜುನ್ ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು, ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ.